ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಯಾವ ಹೊಸ ರುಚಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ 2 ಥರ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಟೊಮೊಟೊ ಕಾಯ್ದು ಒಂದು, ಇನ್ನೊಂದು ಮುಳುಗಾಯಿ ಚಟ್ನಿ ಅಂತಂದು. ರೊಟ್ಟಿ ಚಪಾತಿಗೆ 2 ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಕಾಯಿ ಟೊಮೊಟೊ ಇದ್ದಾಗ ಇದು ಮಾಡ್ಕೋಬೋದು, ಮುಳುಗಾಯಿ ಇದ್ದಾಗ ಅದು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. 2 ತೋರಿಸ್ಕೊಡ್ತೀನಿ. ಇವಾಗ ಫಸ್ಟು ಕಾಯಿ ಟೊಮೊಟೊದಲ್ಲಿ ಯಾವ ಥರ ಚಟ್ನಿ ಮಾಡೋದು ಅಂತಂದು ತೋರಿಸ್ತೀನಿ ನೋಡ್ರಿ. ಇವತ್ತು ಪದ್ಮ ಪಾಕಶಾಲೆಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀನಿ ಅಂದರೆ ಕಾಯಿ ಟೊಮೊಟೊದಲ್ಲಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಟೊಮೊಟೊ ಕಾಯಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೋಡ್ರಿ, ಪಲ್ಯ ಮಾಡ್ತೀವಿ ಮತ್ತು ಚಟ್ನಿ ಕೂಡ ಮಾಡ್ತೀವಿ. ಚಪಾತಿ ರೊಟ್ಟಿ ಜೊತೆಗೆ ಯಾವುದಾದ್ರೂ ಒಂದು ಪಲ್ಯ ಇದ್ದು ಅದ್ರ ಜೊತೆ ಒಂದು ಚಟ್ನಿ ಇದ್ದರೆ ತುಂಬಾ ಟೇಸ್ಟಿ ಇರುತ್ತೆ. ಈ ಚಟ್ನಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನೋಡ್ಕೊಳ್ಳಿ ಏನೇನು ಬೇಕಾಗುತ್ತೆ ಅಂತಂದು. ಒಂದು 4 ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ನೋಡ್ರಿ. ಈ ಥರ ಇದ್ದರೆ ಸಾಕು. 4 ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ಒಂದು 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಒಂದು ಸ್ವಲ್ಪ ಕರಿಬೇವು ತೊಗೊಂಡು, ಶೇಂಗಾ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 4-5 ಹೆಸರು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಸಿವೆ ಮತ್ತು ಉಪ್ಪು, ಇಷ್ಟು ಬೇಕಾಗುತ್ತೆ. ನೋಡಿ ಈಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತಂದು. ತುಂಬ ರುಚಿಯಾಗಿರುತ್ತೆ. ಸೈಡ್ ಡಿಶ್ ಆಗಿ ಒಂದ್ಸರಿ ಮಾಡ್ಕೊಂಡು ನೋಡಿ. ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದು ಅಂತಂದು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿರಿ. ನಾನು ತೋರಿಸ್ತಾ ಇದ್ದೀನಿ ಏನೆಲ್ಲ. ಈ ಥರ ಚಿಕ್ಕದಾಗಿ ಈಗ ಎಷ್ಟು ಟೊಮೊಟೊ ಕಾಯಿ ತೊಗೊಂಡಿದ್ದೇವೋ ಎಲ್ಲದನ್ನು ಅದೇ ಥರ ಚಿಕ್ಕದಾಗಿ ಕಟ್ ಮಾಡಿ ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಈ ಟೊಮೊಟೊ ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಇದೆಲ್ಲ ಹಿಂಗೆ ಹಾಕಬೇಕು. ಹಾಕಿ 1-2 ಸ್ಪೂನ್ ಆಯಿಲ್ ಹಾಕ್ಬೇಕು. ಇದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಇದನ್ನು ಹುರಿಬೇಕು. ಇದನ್ನು ಇದು ನೋಡ್ರಿ, ಈ ಥರ ಚೆನ್ನಾಗಿ ಇದು ಟೊಮೊಟೊ ಕಾಯಿ ಯಾವ ಥರ ಹುರಿಬೇಕು ಅಂದರೆ ಚೆನ್ನಾಗಿ ಬಾಡಬೇಕಿದೆಲ್ಲ. ಬಾಡಿ ಸಣ್ಣಕ್ಕಾಗಬೇಕಿದೆಲ್ಲ ಎಣ್ಣೆಯಲ್ಲೇ ಹುರಿದ್ಬಿಟ್ಟು ಅಲ್ಲಿವರೆಗೂ ಹುರಿಬೇಕು. ಇದನ್ನು ಒಂದು 10 ನಿಮಿಷ ಅಂತೂ ಹುರಿಬೇಕಾಗುತ್ತೆ. ಇದನ್ನು ನೋಡಿರಿ, ಒಂದು 10 ನಿಮಿಷ ಆದಮೇಲೆ ಯಾವ ಥರ ಆಗುತ್ತೆ. ಆದಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 7 ಮೆಣಸಿನ್ಕಾಯಿ ತೆಗೆದಿದ್ದೀನಿ ನಾನು. ಇದು ಚೆನ್ನಾಗಿ ಹುರಿಬೇಕಿದೆ. ಆಗಿದೆ ಇದು. ಇಷ್ಟಾದಮೇಲೆ ಶೇಂಗಾ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಇದರಲ್ಲೇ ಹುರಿಬೇಕಿದೆ ಶೇಂಗಾನೂ. ಇದು ಸ್ವಲ್ಪ ಚೆನ್ನಾಗಿ ಇದರಲ್ಲೇ ಫ್ರೈ ಆಗಬೇಕಿದೆ. ಇದು ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕಿದನ್ನು. ಇದು ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇರಬೇಕು. ಒಂದು 5 ನಿಮಿಷ ಹಿಂಗೆ ಮುಚ್ಚಿಟ್ಟು ಬಿಡಬೇಕಿದು. ಇಷ್ಟಾದರೆ ಸಾಕಾಗುತ್ತೆ ನೋಡಿರಿ. ಚೆನ್ನಾಗಿ ಹುರಿದಿದೆ ಇದು. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದರೆ ಈ ಥರ ಆಗುತ್ತೆ. ಅದು ಒಂದು 5-10 ನಿಮಿಷ ಹುರಿಬೇಕು ಇದನ್ನು. ಇಷ್ಟಾದರೆ ಸಾಕು. ಶೇಂಗಾನು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದಿಷ್ಟು ಕೊತ್ತಂಬರಿ, ಆಮೇಲೆ ಜೀರಿಗೆ ಇಷ್ಟು ಹಾಕಿ ಇನ್ನೊಂದು ನಿಮಿಷ ಈ ಥರ ಇದು ಮಾಡಿದರೆ ಆಗುತ್ತೆ. ನೋಡಿರಿ, ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ. ಇದು ಫುಲ್ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕ್ತೀನಿ. ಅದು ತಣ್ಣಗಾಗೋವರೆಗೂ ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿರಿ, ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದು ಆಯಿಲು ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಚಿಟಪಟ ಅಂತ ಸಿಡಿದ ಮೇಲೆ ಒಂದೇ ಒಂದು ಕರಿಬೇವಿನ ಹೆಸರು ಹಾಕೋದು. ಸಿಡ್ತಾ ಇದೆ. ಇದು ಸಿಡಿದ್ಮೇಲೆ ಇಷ್ಟು ಕರಿಬೇವು ಹಾಕಿಬಿಟ್ಟು ಆಫ್ ಮಾಡಿಬಿಟ್ರೆ ಮುಗೀತಿದೆ. ನೋಡಿರಿ, ಇವತ್ತು ತಣ್ಣಗಾಗಿದೆ ಇದು. ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು ಇದು.
ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಿಬಿಡ್ತೀನಿ. ನೋಡಿರಿ ಈ ಥರ ಇಷ್ಟ ಫೈನ್ ಪೇಸ್ಟ್ ಏನು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನೀರು ಮಾತ್ರ ಹಾಕಬಾರ್ದು ಇದಕ್ಕೆ. ಇದು ನಾನು ಬೌಲಿಗೆ ತಗೊತೀನಿ ಇವಾಗ. ನೋಡಿರಿ ಇದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿರಿ ಯಾವ ಥರ ಆಗಿದೆ ಚಟ್ನಿ, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ 4-5 ಚಪಾತಿ ತಿನ್ಬೋದು ಒಬ್ಬರು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ನೋಡ್ಕೊಳ್ಳಿ. ಟೊಮಟೆ ಕಾಯಲ್ಲಿ ಯಾವ ಥರ ಚಟ್ನಿ ಮಾಡೋದು ಅಂತಂದು ತೋರಿಸಿದ್ದೀನಲ್ವಾ, ಒಂದು ಸರಿ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಎರಡನೇ ರೆಸಿಪಿ ಯಾವುದು ಅಂತಂದರೆ ಮುಳುಗಾಯಿ ಚಟ್ನಿ ಮಾಡೋದು ಯಾವ ಥರ ಅಂತ ತೋರಿಸ್ತಿರ್ತೀನಿ. ಮುಳುಗಾಯಿ ಬದ್ನಿಕಾಯಿ ಏನಂತೀರ ನೋಡ್ರಿ, ಬ್ರಿಂಜಾಲ್, ಅದರಲ್ಲಿ ಚಟ್ನಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ. ಇದು ಅಷ್ಟೇ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು 2 ಥರ ಮಾಡ್ಬೋದು. ನೋಡಿರಿ ನಾ 2 ಮುಳುಗಾಯಿ ತೊಗೊಂಡ್ಬಿಟ್ಟು ಗ್ಯಾಸ್ ಮೇಲಿಟ್ಟು ಈ ಥರ ಸುಡ್ತಾ ಇದ್ದೀನಿ. ಫೋರ್ಕಲ್ಲಿ 1-2 ಹತ್ರ ಈ ಥರ ಹೋಲ್ ಮಾಡಬೇಕದು, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರ್ತೈತಿ. ಒಂದೊಂದು ಸರಿ ಸಿಡಿಯೋದಿಲ್ಲ, ಒಂದೊಂದು ಚಾನ್ಸ್ ಇರುತ್ತೆ. ಅದು ಒಂದು ಸರಿ ಹಿಂಗೆ ಮಾಡಿಕೊಂಡು ಸುತ್ತಲೂ ಈ ಥರ ಮಾಡಿ ಚೆನ್ನಾಗಿ ಸುಟ್ಕೋಬೇಕು. ಇದನ್ನು ಅದು ಸಿಪ್ಪೆ ಎಲ್ಲ ಕಪ್ಪು ಆಗಬೇಕು, ಆ ಥರ ಸುಡಬೇಕು. ಮತ್ತು 2 ಟೊಮಟೊನೂ ಅದರಲ್ಲೇ ಇಡ್ತಾಯಿದ್ದೀನಿ ನಾನು, ಅದು ಕೂಡ ಸುಡಬೇಕು. ಈಗ ಮುಳುಗಾಯಿ ಈಗ ಸಿಪ್ಪೆ ತೆಗೆದ್ಮೇಲೆ ಅದು ಅಂಟಬಾರ್ದು ಅಂದರೆ ಮುಳುಗಾಯಿ ಸ್ವಲ್ಪ ಎಣ್ಣೆ ಎಲ್ಲ ಕ್ಲೀನಾಗಿ ಸವರಿರ್ಬೇಕು. ಅದಕ್ಕೆ ಎಣ್ಣೆ ಹಚ್ಚಿದರೆ ಅದು ಸಿಪ್ಪೆ ಅದಕ್ಕೆ ಅಂಟ್ಕೊಳೋದಿಲ್ಲ, ಈಸಿಯಾಗಿ ಬರುತ್ತೆ, ತೆಗಿಬೋದು. ನಾನು ಎಣ್ಣೆ ಹಚ್ಚಿಟ್ಟಿದ್ದೀನಿ ನೋಡಿರಿ. ಈ ಥರ ತಿರುಗಿಸಿ ಎಲ್ಲ ಕಡೆ ಇದು ಆಗಂಗೆ ಸುಡಬೇಕು ಅದನ್ನು ಚೆನ್ನಾಗಿ. ಟೊಮಟೊ ಕಾಯಿನೂ ಅದನ್ನು ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿರಿ ಅಷ್ಟು ತೊಗೊಳ್ಳಿ. ನೋಡಿ ಗೊತ್ತಾಗ್ತಿದೆಯಲ್ಲ, ಈ ಥರ ಎಲ್ಲ ಸುಟ್ಬಿಟ್ಟು ಇದಕ್ಕೆ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿರಿ. ಒಂದು 5-6 ಮೆಣಸಿನ್ಕಾಯಿ ಸುಟ್ಕೊಂಡಿದ್ದೀನಿ. ಅದನ್ನು ಕೂಡ ಸಿಪ್ಪೆ ನೋಡಿರಿ ಯಾವ ಥರ ತೆಗಿಯೋದಂತಂದು. ಹೀಗೆ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಸಿಪ್ಪೆ ಈ ಥರ ತೆಗಿಬೇಕಿದು. ಈಸಿಯಾಗಿ ಬರುತ್ತೆ. ಎಣ್ಣೆ ಹಚ್ಚಿದ್ರಂತೂ ಬೇಗನೆ ಬಂದುಬಿಡುತ್ತೆ, ಅಂಟೋದಿಲ್ಲ. ನೋಡಿರಿ ಚೆನ್ನಾಗಿ ತೆಗ್ದಿದ್ದೀನಿ ನಾನು. ಟೊಮಟೊ ಹಣ್ಣಿಂದು ಇದು ಸಿಪ್ಪೆ ತೆಗ್ದಿದ್ದೀನಿ. ಒಂದು 4-5 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಕೈಯಲ್ಲೇ ಬೇಕಾದ್ರೆ ಸ್ಮ್ಯಾಶ್ ಮಾಡ್ಬೋದು. ಮಿಕ್ಸಿಗೆ ಹಾಕಿದರೆ 1 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಹಿಂಗಂದು ತೆಗೆದುಬಿಡಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ಇದು ನೋಡಿರಿ ಹಿಂಗೆ ಮುಳುಗಾಯಿನ ಹಿಂಗೆ ಸೀಳ್ಬಿಟ್ಟು ನೋಡಿ ಹಾಕ್ಕೋಬೇಕಾಗುತ್ತೆ ಇದಕ್ಕೆ. ಯಾಕೆಂದರೆ ಒಂದೊಂದು ಕೆಟ್ಟೋಗಿರ್ತಾವೆ ಅವು. ಒಳಗಡೆ ಎಲ್ಲ ಕ್ಲೀನಾಗಿ ನೋಡಿಬಿಟ್ಟು ಇದು ಕೈಯಲ್ಲೇ ಇದು ಮಾಡ್ಕೋಬೋದು, ಇಲ್ಲ ಕಲ್ಲು ತಗೊಂಡು ಜಜ್ಜಿನಾದರೂ ಮಾಡ್ಕೋಬೋದು. ಮಿಕ್ಸಿಗೆ ಹಾಕಿದರೆ 1 ಸೆಕೆಂಡ್ ಒಳಗೆ ಒಂದು ಸರಿ ಆನ್ ಆ್ಯಂಡ್ ಆಫ್ ಅಂತಂದು ಒಂದು ಸರಿ ಹಿಂಗೆ ಮಾಡಿಬಿಟ್ರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅದಕ್ಕೆ. ನೋಡಿರಿ ಮಿಕ್ಸಿಗೆ ಹಾಕಿದ್ಮೇಲೆ ಯಾವ ಥರ ಆಗಿದೆ ಚಟ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಈ ಥರ ಮಿಕ್ಸ್ ಆದಮೇಲೆ ಇದರಲ್ಲಿ ಅರ್ಧ ಚಟ್ನಿ ತೆಗೆದುಬಿಟ್ಟು ಇನ್ನೊಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಒಬ್ಬೊಬ್ರಿಗೆ ಲೈಕ್ ಆಗುತ್ತೆ, ಒಬ್ರಿಗೆ ಆಗಲ್ಲ. ನೋಡಿರಿ ನಿಮಗೆ ಬೇಕಾದರೆ ಮೊಸರು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರು ಹಾಕಿದ್ರೂ, ಮೊಸರು ಬೇಡ ಅಂದರೆ ಇನ್ನೊಂದು ಬೌಲಲ್ಲಿ ಇದೆಯಲ್ಲ ಅದಕ್ಕೆ ತುಪ್ಪ ಅಥವಾ ಕಾಸಿ ಎಣ್ಣೆನಾದರೂ ಹಾಕ್ಕೋಬೋದು. ತುಪ್ಪ ಹಾಕಿದರೂ ತುಂಬ ಟೇಸ್ಟಿಯಾಗಿರುತ್ತದು. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಚಟ್ನಿ. ರೊಟ್ಟಿ ಚಪಾತಿ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.